ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಸುಮಾರು ಜನ ನನಗೆ ವಾಟ್ಸಪ್ ಮೆಸೇಜ್ಗಳಲ್ಲಿ ಕಳಿಸ್ತಾ ಇರುವಂತಹ ಈ ಒಂದು ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಹೌದು, ಇದನ್ನು ಹಸ್ತಮುದ್ರೆಯ ನಾಣ್ಯ ಅಥವಾ ನಾಟ್ಯ ಮುದ್ರೆಯ ನಾಣ್ಯ ಅಥವಾ ನೃತ್ಯ ಮುದ್ರೆಯ ನಾಣ್ಯ ಅಂತ ಕೂಡ ಕರೀತಾರೆ. ಈ ಒಂದು ಸಿಂಬಲ್ ಇಂದವಲ್ಲ, ಇವು ಭರತನಾಟ್ಯಂಗಳಲ್ಲಿ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಬಳಸುವಂತಹ ಮುದ್ರೆಗಳು. ನೀವು ನೋಡ್ತಾ ಇದ್ದೀರಾ, ₹1 ನಾಣ್ಯದಲ್ಲಿ ಈ ರೀತಿ ಹೆಬ್ಬೆರಳು ಇರುವಂತಹ ಒಂದು ಚಿತ್ರ, ₹2 ಈ ರೀತಿ ಇರುವಂಥದ್ದು. ಅಂದರೆ ನಮ್ಮ ಭಾರತೀಯ ನಾಣ್ಯ ಮತ್ತು ಭಾರತೀಯ ನಾಟ್ಯ ಯಾವ ರೀತಿ ಬೆಸೆದುಕೊಂಡಿದೆ ಅನ್ನೋದಕ್ಕೆ ಈ ರೀತಿಯಾಗಿರುವಂಥದ್ದು ಒಂದು 50 ಪೈಸೆಯಲ್ಲಿ. ಈ 3 ನಾಣ್ಯಗಳ ಬೆಲೆ, ಮಾರಾಟದ ವಿವರ, ಯಾವ ಕಂಡೀಷನಲ್ಲಿ ಕಾಯಿನ್ ಇರಬೇಕು, ಎಲ್ಲವನ್ನು ನಾನು ತಿಳ್ಸ್ಕೊಂಡು ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಮೊದಲಿಗೆ 50 ಪೈಸೆಗೆ ಬಂದ್ಬಿಡೋಣ. ಈ 50 ಪೈಸೆ ನಾಣ್ಯ ಇದೆಯಲ್ಲ, ಇದು ಕಾಮನ್ ಕಾಯಿನ್. ಇದು ಮಾಡಿರುವಂಥದ್ದು ಸ್ಟೀಲ್ ಮೆಟಲಿಂದ, ಸುಮಾರು 3.7 ಗ್ರಾಮ್ ಏನೋ ತೂಕ ಇರುತ್ತೆ. ಹಾಗಾಗಿ ನಾಣ್ಯದ ಎಡ್ಜಸ್ ಬಂದು ಸ್ಟೀಲ್ ಕಾಯಿನ್ ಆಗಿರೋದ್ರಿಂದ ಏನಿರುತ್ತೆ, ಸ್ಮೂತ್ ಎಡ್ಜಸ್ ಇರುತ್ತೆ. ನಾಣ್ಯದ ಫ್ರಂಟ್ ಸೈಡ್ ನೋಡ್ತಾ ಇದ್ದೀರಾ, 50 ಪೈಸೆ ಅಂತ ಹಿಂದಿರುವಂಥದ್ದು, 51 ದೊಡ್ಡದಾಗಿರುವಂಥದ್ದು, ಅದಾದಮೇಲೆ ಈ ರೀತಿ ಮುಷ್ಟಿ ಇರುವಂತಹ ಚಿತ್ರ, ಇದು ನಾಟ್ಯ ಮುದ್ರೆ. ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ ಈ ರೀತಿಯಾಗಿತ್ತು, ಅಂದರೆ ರಿವರ್ಸ್ ಸೈಡ್ನಲ್ಲಿ ಸತ್ಯಮೇವ ಜಯತೆ, ನ್ಯಾಷನಲ್ ಎಂಬ್ಲಮ್ ಎಲ್ಲ ಇರುವಂಥದ್ದು. ಇದರ 2007ರ ಒಂದು ವರ್ಷನ್ ಏನಿದೆಯಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾರೆ, ಜಾಸ್ತಿ ಏನು ಇಂಪಾರ್ಟೆಂಟ್ ಅಲ್ಲ. 50 ಪೈಸೆ ನಾಣ್ಯಕ್ಕೆ 5ರಿಂದ 10, ₹20 UNC ಕಾಯಿನ್ ಇದ್ದರೆ, UNC ಅಂದರೆ ಸ್ಟೀಲ್ ಕಾಯಿನಲ್ಲಿ UNC ಸಿಗೋದೇ ಸಿಕ್ಕಾಪಟ್ಟೆ ಅಪರೂಪ. ಮತ್ತು ಸ್ವಲ್ಪ ಆಚೀಚೆ ಆದ್ರೂ ಒಂದು UNC ಆಗೋದಿಲ್ಲ, ಎಕ್ಸ್ಟ್ರಾ ಫೈನ್ ಆಗುತ್ತೆ. ಎಕ್ಸ್ಟ್ರಾ ಫೈನ್ ಕಾಯಿನ್ಗೆ ₹5 ಸಿಗುತ್ತೆ ಒಂದು ಕಾಯಿನ್ಗೆ. ಇಲ್ಲ ಯೂಸ್ಡ್ ಕಾಯಿನ್ ಅಂದರೆ 50 ಪೈಸೆಗೆ ₹1 ಸಿಕ್ಕಿದ್ರೆ ಹೆಚ್ಚು. ಇದು 50 ಪೈಸೆ ನಾಣ್ಯದ ಹಣೆ ಬರಹ. ಈಗ ₹1 ನಾಣ್ಯಕ್ಕೆ ಬರೋಣ. ₹1 ಈ ರೀತಿಯ ಒಂದು ಥಮ್ಸ್ ಅಪ್ ಚಿತ್ರ ಇರುವಂಥದ್ದು, ಹೆಬ್ಬೆರಳನ್ನು ತೋರ್ಪಡಿಕೆಯ ಚಿತ್ರ ಇರುವಂಥದ್ದು. ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ರಾಷ್ಟ್ರೀಯ ಲಾಂಛನ, ಸತ್ಯಮೇವ ಜಯತೆ ಎಲ್ಲ ಇರುವಂಥದ್ದು. ನಾಣ್ಯದ ಇಸವಿ, ಮಿಂಟ್ ಮಾರ್ಕ್ ಪ್ರತಿಯೊಂದು ಕೂಡ ಇರುವಂಥದ್ದು. ಮತ್ತು ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ ₹1 ಅಂತ ಡಿನಾಮಿನೇಷನ್ ಮೆನ್ಷನ್ ಮಾಡಿದ್ದಾರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ. ಮತ್ತು ಥಮ್ಸ್ ಅಪ್ ಚಿತ್ರ ಇರುವಂಥದ್ದು, ಅಂದರೆ ಹೆಬ್ಬೆರಳು ಈ ರೀತಿ ತೋರಿಸುವಂತಹ ಚಿತ್ರ ಇರುವಂಥದ್ದು. ಇದರ 2007ರ ಹೈದರಾಬಾದ್ ಮಿಂಟು ಮತ್ತು ಐ ಥಿಂಕ್ ನೋಯ್ಡಾ ಮಿಂಟು, ನೀವು ನೋಡ್ತಾ ಇರೋ ಬುಕ್ ಚಾರ್ಟಲ್ಲೂ ಕೂಡ ತಂದು ತೋರಿಸ್ತಾ ಇದ್ದೀನಿ, ಪ್ರೈಸ್ ಚಾರ್ಟಲ್ಲಿ. ಅಷ್ಟೊಂದೇನು ನನಗೆ ಈ ನಾಣ್ಯಗಳಿಗೆಲ್ಲ ಯಾರು ದುಡ್ಡು ಕೊಟ್ಟು ತೊಗೊಂಡಿರೋದು ನಾನು ಇದುವರೆಗೂ ನೋಡಿಲ್ಲ. ಕೆಲವೊಬ್ಬರು ಗ್ರೇಡಿಂಗ್ ಮಾಡಿಸಿರ್ತಾರೆ, ಅಂಥವಕ್ಕೆ ಸ್ವಲ್ಪ ಬೆಲೆ ಇರುತ್ತೆ, ಒಂದು ₹3,000ವರೆಗೂ ಇರುತ್ತೆ. ಗ್ರೇಡಿಂಗೇ ₹2,500 ಖರ್ಚಾಗ್ಬಿಡುತ್ತೆ. ಹಾಗಾಗಿ ಒಂದು ಅಂಥ ನಾಣ್ಯಕ್ಕೆ ಒಂದು MS-65 ಆ ಥರ ಇತ್ತು ಅಂದರೆ ಸ್ವಲ್ಪ ಬೆಲೆ, ಎಷ್ಟು ಒಂದು ₹400-500 ಎಕ್ಸ್ಟ್ರಾ ಸಿಗುತ್ತೆ ಗ್ರೇಡಿಂಗಿಂತ. ಗ್ರೇಡಿಂಗ್ ಮಾಡ್ಸೋಕ್ಕೆ ₹2,500 ಆಗಿದೆ ಅಂದರೆ ₹3,000ವರೆಗೂ ಸಿಗುತ್ತೆ. ಮತ್ತು ₹7 ನಾಣ್ಯ. ₹1 ನಾಣ್ಯಕ್ಕೆ ಬೆಲೆ ಹೇಳಿದ್ವಲ್ಲ ನೀವು ಅಂತ ಕೇಳಿದ್ರೆ, ಪ್ರೈಸ್ ಚಾರ್ಟ್ ನೋಡಿದ್ದೀರಾ. ₹1ಗೆ UNC ಇತ್ತು ಅಂದರೆ ₹5, ಅದು 2007ರದು ಹೈದರಾಬಾದ್ ಯಾವುದನ್ನ ಇರಬೇಕು, ಪ್ಯೂರ್ UNC, ಕಾಂಪ್ರಮೈಸೇ ಇಲ್ಲ ಈ ಥರದ ಕಾಯಿನಲ್ಲಿ. ಯಾಕೆಂದರೆ ಇದು ಕಾಮನ್ ಕಾಯಿನು. ₹2 ಕಾಯಿನಲ್ಲಿ ಯಾವ ಥರ ಇದೆ ಸಿಂಬಲ್ಲು, ಈ ರೀತಿಯ ವಿಕ್ಟರಿ ಸಿಂಬಲ್ ಇರುವಂಥದ್ದು, ಅದು ಕೂಡ ನಾಟ್ಯ ಮುದ್ರೆ. ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ ₹2 ಮತ್ತು ಅಥವಾ ₹2 ಅಂತ ಡಿನಾಮಿನೇಷನ್ ಮೆನ್ಷನ್ ಮಾಡಿದರೆ, ಎಗೇನ್ ಸೇಮ್ ರಿವರ್ಸ್ ಸೈಡ್ನಲ್ಲಿ ಸತ್ಯಮೇವ ಜಯತೆ, ಭಾರತ್ ಇಂಡಿಯಾ ಅಂತ ಬರ್ತಿರುವಂಥದ್ದು, ಭಾರತ ಅಂತ ಇರುವಂಥದ್ದು. ಇದರಲ್ಲೂ ಅಷ್ಟೇ ಕೆಲವೊಂದು ₹2ನ 2007ರದು ಸ್ವಲ್ಪ ಇಂಪಾರ್ಟೆಂಟ್ ಅಂತಾರೆ, ಆದರೆ ನಾನು ಇದಕ್ಕೂ ಯಾರೂ ದುಡ್ಡು ಕೊಟ್ಟು ತೊಗೊಂಡ್ರದನ್ನು ಇದುವರೆಗೂ ನೋಡಿಲ್ಲ. ಈ 3 ನಾಣ್ಯಗಳು 50 ಪೈಸೆದಿರ್ಬೋದು, ₹2 ಇರ್ಬೋದು, ₹1 ಇರ್ಬೋದು, ತೀರಾ ಸಾಮಾನ್ಯ ನಾಣ್ಯಗಳು. ಈ ಚೇನು ಬೆಲೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು ಇರೋದಿಲ್ಲ. ಹಾಗಾಗಿ ಇವನ್ನ ಸಾಮಾನ್ಯ ನಾಣ್ಯಗಳು ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇವು ಬಂದು ಆಲ್ಮೋಸ್ಟ್ ಒಂದು 15 ವರ್ಷ ಆಗಿದೆ. ನಮ್ಮ ನಾಣ್ಯ ಚಲಾವಣೆಗೆ ಬಂದು 15 ವರ್ಷದ ಮೇಲೆ ಆಗೋಗಿದೆ, 17-18 ವರ್ಷ ಆಗಿದೆ. UNC ಕಂಡೀಷನ್ ಇದ್ರೇ ₹1, ₹2, ₹5 ಕೇಳ್ತಾರೆ. UNC ಅಂದರೆ ಪರ್ಫೆಕ್ಟ್ UNC, ಕಾಂಪ್ರಮೈಸೇ ಇಲ್ಲ. ನಮ್ಮ ಹತ್ರ ಮಾಮೂಲಿ ಸರ್ಕ್ಯುಲೇಷನ್ ಸಿಗೋ ಕಾಯಿನ್ಗೆ ₹1, ₹2, ₹50 ಪೈಸೆಗೆ ₹1 ಸಿಕ್ಕಿದ್ರೆ ಹೆಚ್ಚು. ಸರ್ಕ್ಯುಲೇಷನ್ ಕಾಯಿನ್ಗೆ ಅಂದರೆ ಮಾಮೂಲಿ ಅಂಗಡಿಯಲ್ಲಿ ಚಿಲ್ಲರೆ ಸಿಗುತ್ತಲ್ಲ ಅದಕ್ಕೆ. ಬೆಲೆ ಬೇಡಿಕೆ ಇದೆ ಅದು ಇದು ಅಂತ ಸುಳ್ಳು ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ. ಇವು ಸಾಮಾನ್ಯ ನಾಣ್ಯಗಳು, ತೀರಾ ಸಾಮಾನ್ಯ ನಾಣ್ಯಗಳು, ಬಳಕೆಗೆ ಯೂಸ್ ಮಾಡಿಬಿಡಬಹುದಾದಂತಹ ನಾಣ್ಯಗಳು. ಇವಕ್ಕೆ ಬೆಲೆ ಏನು ಜಾಸ್ತಿ ಇರೋದಿಲ್ಲ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ.